ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೆಲ್ದಿಯಾಗಿರುವಂಥ ಒಂದು ಪಿಕಲ್ ರೆಸಿಪಿಯನ್ನು ಅಂದರೆ ಉಪ್ಪಿನಕಾಯಿ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಅದು ಯಾವ ಉಪ್ಪಿನಕಾಯಿ ಅಂದರೆ ಹಾಗಲಕಾಯಿ ಮತ್ತು ಹಸಿಮೆಣಸಿನಕಾಯಿ ಜೊತೆಗೆ ಲೆಮನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ. ಒಂದು ದೊಡ್ಡ ಹಾಗಲಕಾಯಿ, 8ರಿಂದ 10 ಹಸಿಮೆಣಸಿನಕಾಯಿ, 1 ಲಿಂಬೆಹಣ್ಣು, ಇವುಗಳನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಒರೆಸ್ಕೊಂಡಿಟ್ಕೊಂಡಿನಿ. ಇದನ್ನು ಈ ರೀತಿಯಾಗಿ ಹಾಗಲಕಾಯನ್ನು ಕಟ್ ಮಾಡಿಟ್ಕೊಂಡು ಹಸಿಮೆಣಸಿಕಾಯನ್ನು ಕೂಡ ಕಟ್ ಮಾಡಿಟ್ಕೊಳ್ಳಿ. ಇದಕ್ಕೊಂದು ಮಸಾಲ ರೆಡಿ ಮಾಡೋಣ. 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತೆ, ಅರ್ಧ ಟೀ ಸ್ಪೂನ್ ಸೋಂಪು ಕಾಳು. ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಚೆನ್ನಾಗಿ ಹುರ್ಕೊಂಡು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ತೆರೆಯಾಗಿ ಮಿಕ್ಸಿ ಮಾಡಿಟ್ಕೋಬೇಕು. ಈ ಉಪ್ಪಿನಕಾಯಿಗೆ ಮುಖ್ಯವಾಗಿ ಈ ಮಸಾಲೆನೇ ಬೇಕು. ಈ ಮಸಾಲೆಯನ್ನು ಈ ರೀತಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬೌಲನ್ನು ತಗೊಂಡು ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಹಾಗಲಕಾಯನ್ನು ಹಾಕೊಳ್ಳೋಣ. ಮಧ್ಯ ಸೀಳಿ ಕಟ್ ಮಾಡಿದಂಥ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗುವುದು ನೋಡಿ. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ 1 ಸ್ಪೂನ್. ನಾವು ಮಸಾಲೆಯನ್ನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಮಸಾಲೆ, ಮತ್ತು ಲೆಮನ್ ಜ್ಯೂಸ್, 1 ಲೆಮನ್ ಜ್ಯೂಸನ್ನು ಈ ರೀತಿಯಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಈ ಟೈಮಲ್ಲಿ ಹಿಂಗೆ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈಗ ಮಿಕ್ಸ್ ಆಗಿದೆ. ಒಂದು ಜಾರಿಗೆ ಹಾಕಿ ಇಡೋಣ. ಇದು 1 ದಿನ ಆದ ನಂತರ ನಾವು ತಿನ್ಬೋದು. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸುಮಾರು ಒಂದು 7ರಿಂದ 8 ದಿನಗಳ ಕಾಲ ನಾವು ತಿನ್ಬೋದು. ಈ ಉಪ್ಪಿನಕಾಯಿ ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಯಾವುದೇ ರೀತಿಯಾದ ಆಯಿಲನ್ನು ಯೂಸ್ ಮಾಡೋಂಗಿಲ್ಲ, ಮತ್ತು ಇದು ಖಾರ, ಹುಳಿ, ಉಪ್ಪು, ಕಹಿ ಎಲ್ಲವೂ ಇರುತ್ತೆ. ಈ ಉಪ್ಪಿನಕಾಯಿಯನ್ನು ಬರೀ ಶುಗರ್ ಪೇಷಂಟ್ ಅಷ್ಟೇ ತಿನ್ನೋಂಗಿಲ್ಲ, ಎಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು.